ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾವು ಹೋಗ್ತಿರೋದು ನಮ್ಮ ಬೆಂಗಳೂರು ಅಕ್ವೇರಿಯಂಗೆ. ಇದು ಲೊಕೇಟ್ ಆಗಿರೋದು ಕಬ್ಬನ್ ಪಾರ್ಕ್ ಹತ್ರ, ಮೆಟ್ರೋ ಸ್ಟೇಷನ್ ಹತ್ರನೇ ಇದೆ. ಇದು ಮೆಟ್ರೋದಲ್ಲಿ ಬಂದರೆ ಅಲ್ಲೇ ಬರ್ಬೋದು, ಹತ್ರ ಆಗುತ್ತೆ. ಇದೆ ನೋಡಿ ಬೆಂಗಳೂರು ಅಕ್ವೇರಿಯಮ್ಮು. ಇದು ಮೊದಲಿಗೆ ಗೌರ್ಮೆಂಟ್ ಪ್ರಾಪರ್ಟಿ ಆಗಿತ್ತು, ಇವಾಗ ಇದನ್ನು ಪ್ರೈವೇಟ್ ಅವ್ರು ತೊಗೊಂಡಿದ್ದಾರೆ. ಮತ್ತು ಇಲ್ಲಿ ಎಂಟ್ರಿ ಫೀಸ್ ಇದೆ. ಪರ್ ಪರ್ಸನ್ 90 ರೂಪೀಸ್ ಚಾರ್ಜ್ ಮಾಡಿದ್ರು ನಮಗೆ. ವೀಕೆಂಡಲ್ಲಿ ಹೋದರೆ 180 ರೂಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಮೀನುಗಳು ಅಂತ. ಇಲ್ಲಿ ಫಸ್ಟ್ ಸ್ಟೋನ್ ಇಟ್ಟಿದ್ದು ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಮೈಸೂರು ಡಿಪಾರ್ಟ್ಮೆಂಟ್ ಆಫ್ ಫಿಶರಿ ಅಂತ. ಇಲ್ಲಿಂದನೇ ಸ್ಟಾರ್ಟ್ ಇದು. ನಮ್ಗೆ ಆ್ಯಕ್ಚುಲಿ ಫಸ್ಟು ಗೊತ್ತಾಗಿಲ್ಲ ಯಾವ ಕಡೆ ಹೋಗೋದು ಏನು ಹೋಗೋದು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಇಲ್ಲಿಂದನೇ ನೋಡಿ ಸ್ಟಾರ್ಟಿಂಗ್ ಹೋಗ್ಬೇಕಾಗಿರೋದು. ತುಂಬ ಕ್ಯೂಟ್ ಆಗಿರೋ ವೆರೈಟೀಸ್ ಆಫ್ ಫಿಶ್ ಇದೆ ಅಲ್ಲಿ ಒಳಗಡೆ. ಮಾತ್ರ ತುಂಬ ಚಂದ ಇದೆ. ಅದ್ರ ಒಳಗಡೆ ಡಿಸೈನ್ಸ್ ಮಾಡಿದಾರಲ್ಲ, ಅದಂತೂ ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅದೆಲ್ಲ. ಇದ್ರೊಳಗೂ ಒಂದು ಮೀನಿತ್ತು, ಅಷ್ಟು ಕಾಣ್ತಿಲ್ಲ ನೋಡಿ. ಸ್ವಲ್ಪ ಮಾತ್ರ ಈ ಕಡೆ ಎಡ್ಜಲ್ಲಿ ಕಾಣ್ತಿದೆ ಅಷ್ಟೇ, ಅದಷ್ಟು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ ಅದರಲ್ಲಿ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ ಈ ಫಿಶ್ಶು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೀನು ಮಾತ್ರ ಎಷ್ಟು ಕಲರ್ ಹೇಗಿದೆ ನೋಡಿ, ಅದು ತುಂಬ ಚೆನ್ನಾಗಿದೆ ಕಲರ್ ಮಾತ್ರ. ನೋಡಿ ಎಷ್ಟು ಕ್ಯೂಟಾಗಿರೋ ಫಿಶಸ್ ಇದೆ. ಸುಮಾರಲ್ಲಿ ಹುಡುಗಿರೆಲ್ಲ ವಿಡಿಯೋಸ್ ಮಾಡ್ಕೊತಾ ಇದ್ರು. ನಾವು ಹೋದಾಗ ಅಷ್ಟು ಜನ ಯಾರೂ ಇರಲಿಲ್ಲ. ನಾವು ಯಾಕಂದರೆ ವೀಕ್ ಡೇಸಲ್ಲಿ ಹೋಗಿರೋದು. ವೀಕೆಂಡಲ್ಲಿ ತುಂಬ ರಶ್ ಇರುತ್ತಂತೆ ಅಲ್ಲಿ. ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಅಂದರೆ ಅಲ್ಲೆಲ್ಲ ಅಕ್ವೇರಿಯಮ್ಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಒಳಗಡೆ ಎಲ್ಲ. ಈ ಥರ ಮೀನೆಲ್ಲ ನಾವು ನೋಡೇ ಇಲ್ಲ ಆ್ಯಕ್ಚುಲಿ. ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆರಾಮಾಗಿ ಹಾಲಿಡೇಸ್ಗೆಲ್ಲ ಇಲ್ಲಿ ಕರ್ಕೊಂಡು ಹೋಗ್ಬೋದು. ತುಂಬಾ ಕ್ಯೂಟಾಗಿರುತ್ತೆ. ಅವರು ಒಳ್ಳೆ ಎಂಟರ್ಟೈನ್ಮೆಂಟು ಸಿಗುತ್ತೆ ಅವಕ್ಕೆ. ತುಂಬಾ ಚೆನ್ನಾಗಿದೆ ಮಾತ್ರ ಇಲ್ಲಿ. ನೋಡಿ ಎಷ್ಟು ಚೆಂದ ಡೆಕೋರೇಟ್ ಮಾಡಿದ್ದಾರೆ ಒಳಗಡೆ. ಎಷ್ಟು ವೆರೈಟೀಸ್ ಆಫ್ ಫಿಶಸ್ ಇದೆ ಅಂದರೆ ಇದು ನೋಡಿ. ಇದು ನೋಡಿದರೆ ಇದು ಬದುಕಿದೆಯಾ ಹೇಗೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಅದು ಸುಮ್ಮನೆ ಕೂತಿದೆ ಅದರಲ್ಲಿ. ಅದು ಎಷ್ಟು ವೆರೈಟೀಸ್ ಆಫ್ ಕಲರ್ ಫಿಶಸ್ ಇದೆ ಅಂದರೆ ಅಲ್ಲಿ. ನಮ್ಗೆ ಗೊತ್ತಿರಲಿಲ್ಲ ನಿಜ ಇಷ್ಟು ವೆರೈಟೀಸ್ ಆಫ್ ಫಿಶಸ್ ಇರುತ್ತೆ ಅಂತ. ಅಷ್ಟು ವೆರೈಟೀಸ್ ಇದೆ ಅಲ್ಲಿ ಮಾತ್ರ. ಇವಾಗ ನಾವು ಟನಲ್ಗೆ ಹೋಗೋಣ ಬನ್ನಿ. ಈ ಹುಡುಗಿ ನಿಂತ್ಕೊಂಡು ನೋಡ್ತಿರೋದು ನೋಡಿ ನಾನೇ ಗಾಬರಿ ಆಗಿಬಿಟ್ಟೆ. ಒಳಗಡೆ ಏನು ಬೂಟ್ ಬಂಗ್ಲೆ ಥರ ಇದೆಯಾ ಅಂತ. ಇವಳು ನೋಡಿ ಟನಲ್, ಅದಕ್ಕೂ ಹೆದ್ರುಕೊಂಡು ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನನ್ನ ಹತ್ರ ಟನಲ್ ಎಲ್ಲೂ ನೋಡೇ ಇಲ್ಲ, ಇದೇ ಫಸ್ಟ್ ಟೈಮು. ಫಿಶಸ್ ಎಲ್ಲ ಅಷ್ಟೇನು ಜಾಸ್ತಿ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ. ಕಮ್ಮಿ ಇದೆ ಫಿಶಸ್ಸು, ಸ್ವಲ್ಪ ಜಾಸ್ತಿ ಬಿಟ್ಟರೆ ಚೆನ್ನಾಗಿರುತ್ತೆ. ಬಟ್ ಕ್ಯೂಟಾಗಿ ಡೆಕೋರೇಟ್ ಮಾಡಿದ್ದಾರೆ ಒಳಗಡೆ ಎಲ್ಲ. ಫಿಶಸ್ ಅಷ್ಟಾಗೇನಿಲ್ಲ, ಅಷ್ಟಕ್ಕಷ್ಟೇ. ಜಾಸ್ತಿ ಎಂಟಿನೇ ಇದ್ರೆ ಇದರಲ್ಲಿ ಏನು ಜಾಸ್ತಿ ಫಿಶಸ್ ಇಲ್ಲ.
ಇದು ಫಾಂಡಾ ಅಂತ ಕರೀತಾರೆ, ಇದು ಕೊಯ್ ಪಾಂಡಾ ಅಂತ ಇದಕ್ಕೆ ನೇಮು. ತುಂಬ ವೆರೈಟೀಸ್ ಆಫ್ ಫಿಶಸ್ ಇದೆ ಅದರಲ್ಲೂ ಕೂಡ. ಹಾಗೆ ಇದು ಥೀಮ್ ಅಕ್ವೇರಿಯಮ್ಮು, 2 ಫ್ಲೋರ್ಸ್ ಇದೆ. ಇದು ಫಸ್ಟ್ ಫ್ಲೋರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಂತೆ. ಅಲ್ಲಿ ಫಿಶ್ಶು ಅಷ್ಟು ಕ್ಯೂಟ್ ಆಗಿದೆ, ಒಳಗಡೆ ಅದನ್ನ ಡೆಕೋರೇಟ್ ಮಾಡಿದಾರಲ್ಲ ಅದು ಅಷ್ಟೇ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಒಂದ್ರಲ್ಲಿರೋ ಥರ ಒಂದ್ರಲ್ಲಿಲ್ಲ, ಅಷ್ಟು ವೆರೈಟೀಸ್ ಆಫ್ ಫಿಶಸ್ ಇದೆ ಅದರಲ್ಲಿ. ಒಂದೊಂದ್ರಲ್ಲಿ ಒಂದೊಂದು ಥರ ಇದೆ ಫಿಶಸ್. ಮತ್ತು ಇಲ್ಲಿ ಅಕ್ವೇರಿಯಮ್ಮು ಇದೆ, ನೀವು ಬೇಕು ಅಂದರೆ ಪರ್ಚೇಸು ಮಾಡ್ಬೋದು. ಕಸ್ಟಮೈಸ್ ಮಾಡಿಸ್ಕೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು, ಅದು ಆಪ್ಷನ್ ಇದೆ ಇದರಲ್ಲಿ. ಕೆಲವೊಂದು ಮೀನುಗಳು ನೋಡ್ರೆ ಮೀನು ಕಲ್ಲು ಅಂತ ಒಂದು ಗೊತ್ತಾಗ್ತಿಲ್ಲ, ಆ ಥರ ಇದೆ. ಆ ಥರ ಶೇಪಲ್ಲಿ ಹಾಗೇನೇ ಇದೆ, ಒಳ್ಳೆ ಕಲ್ಲು ಥರನೇ ಇದೆ. ಇದು ಫಸ್ಟ್ ಟೈಮ್ ನೋಡಿದಾಗ ನನಗೆ ಎಂಥದ್ದು ಗೋಡೆ ಮೇಲೆ ಏನೋ ಅಂಟ್ಕೊಂಡಿದ್ದೆಲ್ಲ ಅಂತ ಅಂದ್ಕೊಂಡಿದ್ದೆ, ನಂಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದದ್ದು ಜೆಲಿ ಫಿಶ್ ಅಂತ ಹೇಳಿ. ಆ್ಯಕ್ಚುಲಾಗಿ ಶಾಕೇ ಆಗ್ತಿದೆ, ಇದೇನಿದು ಒಂಥರ ಉಸಿರಾಡ್ತಿದೆಯಲ್ಲ ಅಂತ. ಆಮೇಲೆ ನೋಡಿದಾಗ ಗೊತ್ತಾಗಿದ್ದು ಅದು ಜೆಲಿ ಫಿಶ್ ಅಂತ. ಫಸ್ಟ್ ಟೈಮ್ ನೋಡಿದ್ದು ನಾನು ಜೆಲಿ ಫಿಶ್ ಈ ಥರ ಇರುತ್ತೆ ಅಂತ, ಗೊತ್ತೇ ಆಗಲ್ಲ ನೋಡಿ, ಆ ಥರ ಇದೆ. ಅಲ್ಲಿ ನೋಡಿ ಒಳ್ಳೆ ಹೇಗೆ ಮಾಡಿದ್ದಾರೆ. ಸಮುದ್ರದೊಳಗಡೆ ಇರುತ್ತಲ್ವಾ, ಅಲ್ಲೆಲ್ಲ ಮೀನಿರುತ್ತೆ, ಗಿಡ ಎಲ್ಲ ಇರುತ್ತಲ್ಲ, ಆ ಥರ ಇದೆ ಅದು ಫೀಲ್. ಇವಾಗ ನಾವು ಹೋಗ್ತಿರೋದು ಸೆಕೆಂಡ್ ಫ್ಲೋರ್ಗೆ. ಇದು ನೋಡಿ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ. ಇಲ್ಲಂತೂ ನೋಡಿ ಒಂದೊಂದು ಅಕ್ವೇರಿಯಮ್ಮು ಕೂಡ ಒಂದೊಂದು ಥರ ಮೀನಿದೆ. ಎಷ್ಟು ವೆರೈಟೀಸ್ ಆಫ್ ಫಿಶಸ್ ಇದೆ ಅಂದರೆ ಇದರಲ್ಲಿ. ನಾವು ಹೋದಾಗ ಆ್ಯಕ್ಚುಲಿ ಜಾಸ್ತಿ ಜನನೇ ಇರಲಿಲ್ಲ ಇಲ್ಲಿ, ಎಲ್ಲೋ ಸ್ವಲ್ಪ ಒಬ್ರಿಬ್ರು ಆ ಥರ ಇದ್ದರು ಅಷ್ಟೇ. ಬಟ್ ಎಷ್ಟು ವೆರೈಟೀಸ್ ಆಫ್ ಫಿಶಸ್ ಇದೆ ಅಂದರೆ, ಒಳಗಡೆ ಒಂಥರ ಫಾರೆಸ್ಟ್ ಥರ ಮಾಡಿದಾರಲ್ಲ, ಎಷ್ಟು ಕ್ಯೂಟಾಗಿರೋ ಫಾರೆಸ್ಟ್ ಮಾಡಿದ್ದಾರೆ ನೋಡಿ ಇದರಲ್ಲಿ. ಇವೆಲ್ಲ ನೋಡಿ ಮೀನು ಹೇಗಿದೆ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳನ್ನೆಲ್ಲರೂ ಕರ್ಕೊಂಡು ಹೋದರೆ ಪೇರೆಂಟ್ಸು ಇಂಥ ಪ್ಲೇಸಿಗೆ ಕರ್ಕೊಂಡು ಹೋಗಿ, ನಿಜವಾಗ್ಲೂ ಸಖತ್ ಚೆನ್ನಾಗಿದೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಈ ಫಿಶ್. ಇದು ನೋಡಿ, ಇದು ಫಿಶ್ ಏನಂತ ಗೊತ್ತಿಲ್ಲ, ಎಲ್ಲ ಕಾರ್ಟೂನೆಲ್ಲ ನೋಡ್ತೀವಲ್ಲ ನಾವು, ಆ ಥರ ಇದೆ ಈ ಫಿಶಸ್ಸು. ಅಷ್ಟು ಚೆನ್ನಾಗಿದೆ ಈ ಫಿಶಸ್ಸು. ಕಲರ್ಸ್ ಎಲ್ಲ ನೋಡಿ ಎಷ್ಟು ಶೇಡ್ಸ್ ಇದ್ದಾವೆ ಅದ್ರ ಮೇಲೆ. ಎಲ್ಲ ಪುಟ್ಪುಟಾಣಿ ಫಿಶಸ್ ಇತ್ತು ಅದ್ರ. ಇದು ನೋಡಿ ಎಷ್ಟು ಚಂದ ಡೆಕೋರೇಟ್ ಮಾಡಿದ್ದಾರೆ ಬೋಟ್ ಥರ ಸಿಸ್ಟಮಲ್ಲಿ. ಎಲ್ಲಿ ಕೈ ತೊಗೊಂಡು ಹೋಗ್ತೀವೋ ಅಲ್ಲೇ ಬರ್ತಾಯಿತ್ತು, ಯಾವ ಡೈರೆಕ್ಷನಲ್ಲಿ ಕೈ ಇದು ಮಾಡ್ತೀವೋ ಆ ಡೈರೆಕ್ಷನಲ್ಲೇ ಬರ್ತಿದ್ವಿ. ಒಳಗಡೆ ಡೆಕೋರೇಟ್ ಮಾಡಿದಾರಲ್ಲ, ಅವ್ರ ಕಾನ್ಸೆಪ್ಟ್ ಮಾತ್ರ ಸಖತ್ತಾಗಿದೆ. ಈ ಫಿಶ್ ನೋಡಿ, ಇದು ಇಷ್ಟು ಚಿಕ್ಕದಿದೆ. ಇದು ರೆಕ್ಕೆನ ಈ ಥರ ಅಗಲ್ಸು ಇರೋದು, ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ಫಿಶ್ ಬರ್ಡ್ ಅಂದ್ರೆ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ಅದು. ಇವೆಲ್ಲ ಫೇಸ್ ಎಲ್ಲ ಹೇಗಿದೆ, ಈ ಥರ ಮೀನೆಲ್ಲ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ, ಆ ಥರ ಇದೆ ಇಲ್ಲಿ ಮೀನುಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.